ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಇವತ್ತು ಬೆಳಿಗ್ಗೆ ಬೇಗನೆ ಇದ್ದು ರೆಡಿಯಾಗಿ ಸ್ಕೂಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ನಿಂತಿದ್ದೀನಿ. ಇವತ್ತು ಸೋಮವಾರದ ಲಾಗ್ ಶೇರ್ ಮಾಡ್ಕೊತಿರೋದು. ಸೋಮವಾರ ಅಲ್ವಾ, ಪೂಜೆ ಮಾಡಿದ್ದೀನಿ. ನಾವು ಶ್ರಾವಣ ಮಾಸದ ಯಾವುದೂ ಪೂಜೆ ಮಾಡ್ತಾಯಿಲ್ಲ, ಯಾಕಂದರೆ ಅಜ್ಜಿ ಹೋಗಿರೋದ್ರಿಂದ ಎಲ್ಲ ಪೂಜೆ ಮಾಡ್ಕೊಂಡು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸಂಜೆ ಸೊ ದೋಸೆ ಜೊತೆ ಕುತ್ಕೊಂಡು ಸ್ಕೂಲ್ಗೆ ಹೋಗ್ತೀನಿ. ಬಾಯ್. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಸ್ಕೂಲಿಂದ ಬಂದೆ. ನಿಜ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಇವತ್ತು ಸ್ಕೂಲಲ್ಲಿ ಮಕ್ಕಳೆಲ್ಲ ಆಟ ಆಡೋಕ್ಕೆ ಬಿಡ್ತಾಯಿದ್ರಲ್ಲ, ಸೊ ಆ ಟೈಮಲ್ಲಿ ನಾನು ಶಟಲ್ ಕಾಕ್ ಆಡಿಬಿಟ್ಟೆ. ಸೊ ಫುಲ್ ಸುಸ್ತಾಗೋಯಿತು. ಯಾಕೋ ಆಡಬೇಕು ಅನಿಸ್ತು. ಸೊ ಆಡಿದ್ವಿ. ನಾವು ಮೇಡಮು ಸರು ಮಕ್ಕಳ ಜೊತೆ ಎಲ್ಲ ಶಟಲ್ ಕಾಕ್ ಆಡಿಕೊಂಡು ಇದ್ದು, ಆಮೇಲೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಇನ್ನು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅರ್ಧಕ್ಕೆ ನೆನೆಸ್ಬಿಟ್ಟು ಬಂದುಬಿಟ್ಟೆ, ನೀವು ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಆಗಸ್ಟ್ 15 ಇನ್ನೇನೊಂದು 3-4 ಡೇಸಲ್ಲಿ ಬರ್ತಾಯಿದೆ. ಸೊ ಅದಕ್ಕೆ ನಮ್ಮ ಸ್ಕೂಲಲ್ಲಿ ಫುಲ್ಲು ಡ್ಯಾನ್ಸು ಮತ್ತು ಸಿಂಗಿಂಗು ಎಲ್ಲ ಮಕ್ಳ ಕೈಯಲ್ಲಿ ಆಡಿಸ್ತಾ ಇದ್ದೀವಿ. ಸೊ ಅದಕ್ಕೆ ಆಗೋಯ್ತು ಇವತ್ತು ದಿನ ಎಲ್ಲ. ಆಮೇಲೆ ಡ್ರಮ್ಸ್ ಎಲ್ಲ ಹೊಡ್ಸಿದ್ರು. ಸೊ ಅದಕ್ಕೆಲ್ಲ ಇವತ್ತು ಟೈಮ್ ಆಗೋಯಿತು. ಸೊ ಫುಲ್ ಸುಸ್ತಾಗೋಗ್ಬಿಟ್ಟಿದೆ. ಬಂದ ತಕ್ಷಣ ಒಂದು ಸ್ವಲ್ಪ ನೀರು ಕುಡಿದು ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಇವಾಗ ಲಾಗ್ ಮಾಡೋಣ ಅಂತ ಬರ್ತಾಯಿದ್ದೀನಿ. ನಾನು ಲಾಗ್ನೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ, ಮಾಡಬೇಕು. ಏನಾಗ್ತಾಯಿದೆ ಅಂತಂದರೆ ಒಂಚೂರು ಈ ಮೂಡ್ ಸ್ವಿಂಗ್ಸು, ಆ ಟಯರ್ಡ್ನೆಸ್ಸು, ಆ ಹೆವಿ ವರ್ಕು, ಬ್ಯುಸಿ ಟೈಮು, ಇವೆಲ್ಲ ಏನಂತಂದರೆ ನನಗೆ ಲಾಗ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಬಟ್ ಲಾಗ್ ಮಾಡೋಕ್ಕೆ ತುಂಬಾ ಇಷ್ಟ. ಸೊ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಮನೆಯಲ್ಲೂ ಕೂಡ ಅಷ್ಟೇ, ಒಂದು ಸ್ವಲ್ಪ ಅಷ್ಟೊಂದು ನೆಮ್ಮದಿ ಇಲ್ಲ. ಸ್ವಲ್ಪ ಮನೇಲಿ ಜಗಳ ಆಯಿತು. ಏನು ವಿಷಯ ಅಂತಂದರೆ, ಸೊ ನಾನು ಜಾಬ್ಗೆ ಹೋಗೋದು, ನಾನು ಕೆಲ್ಸಕ್ಕೆ ಹೋಗಬಾರ್ದು, ಮನೇಲೇ ಇರಬೇಕು ಅಂತ ಹೇಳ್ತಾರೆ. ನಾನು ಕೆಲ್ಸಕ್ಕೆ ಹೋಗಬಾರ್ದು ಅಂತಾರೆ. ನಂಗೆ ಅರ್ಥ ಆಗ್ತಾಯಿಲ್ಲ, ನಾನು ಯಾಕೆ ಹೋಗಬಾರ್ದು ಕೆಲಸಕ್ಕೆ ಅಂತ ಅಂದ್ಬಿಟ್ಟು. ಮಗು ಇವಾಗ ಅಂಗನವಾಡಿಗೆ ಅಷ್ಟೊಂದು ಹೋಗ್ತಾ ಇಲ್ಲ. ಸೊ ಏನು ಅಂತಂದರೆ, ಅಂಗನವಾಡಿಯಲ್ಲಿ ಅಷ್ಟು ಮಕ್ಳು ಇಲ್ಲದೇ ಇರೋದ್ರಿಂದ ಇವಳು ಅಂಗನವಾಡಿ ಅಂದರೆ ಸಾಕು, ಊಟನೇ ಮಾಡಲ್ಲ ನನ್ನ ಮಗಳು. ಅಂಗನವಾಡಿಗೆ ಕರ್ಕೊಂಡೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವಳು ಮನೇಲೇ ಆಟ ಆಡಿಕೊಂಡು ತಿನ್ಕೊಂಡು ಮಲ್ಕೊಂಡು ಇರೋಕ್ಕಿಷ್ಟ. ಸೊ ಅದಕ್ಕೆ ತಿನ್ನೋದೇ ಇಲ್ಲ. ಏನು ತಿಂದಿಲ್ಲ ಅಂದರೆ ಹೆಂಗೆ ಅಂಗನವಾಡಿಗೆ ಕಳಿಸೋದು? ಅಲ್ಲಿಗೂ ಕರ್ಕೊಂಡು ಹೋಗ್ತೀವಿ, ಅಂಗನವಾಡಿಗೆ ಬಿಡೋಣ ಅಂತ ಅಂದ್ಬಿಟ್ಟು. ಬಳೆ ಅಳ್ತಾಳೆ. ಸೊ ಸ್ವಲ್ಪ ದಿವಸದಿಂದ ಮನೇಲೇ ಇದ್ದಾಳೆ. ಇವಾಗ ಮತ್ತೆ ಅಂಗನವಾಡಿಗೆ ಕಳಿಸ್ತಾ ಇದ್ದೀವಿ. ಜಾಸ್ತಿ ಮನೇಲೇ ಇರೋ ರೂಢಿ ಆಗಿಬಿಟ್ರೆ ನಾಳೆ ದಿವಸ ಸ್ಕೂಲ್ಗೆ ಹೋಗಲ್ವಲ್ಲ ಮಕ್ಕಳು. ಎಷ್ಟೇ ಹತ್ರೂ ಪರವಾಗಿಲ್ಲ, ಅವ್ರಿಗೊಂದು ಅಭ್ಯಾಸ ಆಗುತ್ತೆ. ಒಂದು 2-3 ದಿನ ಅಳ್ತಾರೆ, ಆಮೇಲೆ ಮತ್ತೆ ಅಭ್ಯಾಸ ಆಗೋಗುತ್ತೆ. ಮತ್ತೆ 2-3 ದಿನ ಏನಾದರೂ ಮನೇಲಿ ಇರಿಸ್ಬಿಟ್ರೆ ಮತ್ತೆ ಮನೇಲಿ ಇರೋದು ಅಭ್ಯಾಸ ಆಗಿಬಿಡುತ್ತೆ. ಮಕ್ಳಿಗೆ ಹಂಗೆ ಆಗಿಬಿಡುತ್ತೆ. ಸೊ ಮಗು ಮನೇಲೇ ಇತ್ತಲ್ವ, ಮಗುನ ನೋಡ್ಕೊಂಡಿರಲಿ ಮನೇಲಿ, ಕೆಲಸ ಬಿಟ್ಬಿಟ್ಟು ಕೆಲಸಕ್ಕೆಲ್ಲ ಹೋಗೋದು ಬೇಡ ಅಂತ ನಾನು. ಹಾಗೆ ನಮ್ಮವರು ಅಷ್ಟೇ, ಅವರು ಕೆಲಸಕ್ಕೆ ಹೋಗಬಾರ್ದು, ಮನೇಲೇ. ನಂಗೆ ಅರ್ಥ ಆಗ್ತಾಯಿಲ್ಲ, 4 ವರ್ಷದ ಮಗು ಆಟ ಆಡ್ಕೊಂಡಿರೋಂಥ ಮಗುನ ನೋಡ್ಕೊಳ್ಳೋಕ್ಕೆ ಮನೇಲಿ 4 ಜನ ಇರಬೇಕಾ? 4 ಜನ ಇರಬೇಕಾ ಮನೇಲಿ? ನಂಗೆ ಅರ್ಥ ಆಗ್ತಾಯಿಲ್ಲ. ಅಪ್ಪ ಅಮ್ಮ ಇಬ್ಬರು ಮನೇಲೇ ಇರ್ತಾರೆ, ಅವ್ರಿಗೆ ನೋಡ್ಕೊಬೋದಲ್ವ. ಏನು ಆ ಮಗು ಏನಿರುತ್ತೆ, ಏನೋ ಆ ಮಗುನ ಎತ್ಕೊಂಡು ಓಡಾಡಿಸ್ಬೇಕು, ಮಲಗಿಸ್ಬೇಕು. ಚಿಕ್ಕ ಮಗು ಅಂತ ಏನಿಲ್ಲ, ಹೇಳ್ದಂಗೆ ಕೇಳ್ತಾಳೆ, ಆಟ ಆಡಿಸ್ಕೊಂಡಿರ್ತಾಳೆ. ಏನಂದರೆ ಅವಳು ಟೈಮ್ಗೆ ಅವಳು ಹೊಟ್ಟೆ ಹಸಿದಾಗ ಏನಾದರೂ ತಿನ್ನೋಕೆ ಕೊಡಬೇಕು. ಅವಳು ಆಶ್ರಮ್ಗೆ ಹೋಗಬೇಕು ಅಂದಾಗ ಕರ್ಕೊಂಡೋದ್ರೆ ಆಯಿತು. ಅವಳು ಹೋಗ್ತಾಳೆ, ಮಾಡ್ತಾಳೆ, ಎಲ್ಲ ಮಾಡ್ತಾಳೆ ಅವಳೆ. ಸೊ ಇಬ್ಬರು ಇರಲಿ ಅಂತ ನಂಗೆ ಅರ್ಥ ಆಗ್ತಾರೆ. ಈ ಟೈಮಲ್ಲಿ ನಾವು ಒಂದು ಕೆಲಸ ಅಂತ ಮಾಡಿದ್ರೆ ನಮಗೂ ಜೀವನಕ್ಕಾಗುತ್ತೆ. ಕೆಲ್ಸಕ್ಕೆ ಹೋಗೋದು ಬೇಡ, ನೀವು ಇಬ್ಬರು ಮನೆಯಲ್ಲೇ ಇರಲಿ ಅಂತಂದರೆ, ಮತ್ತು ಅವಳು ಅಂಗನವಾಡಿ, ಇವಾಗ ಕೆಲ್ಸಕ್ಕೆ ಹೋಗ್ದಿರ ಇರ್ತೀವಿ, ಮಗುನೇ ನೋಡ್ಕೊಂಡಿರ್ತೀವಿ. ಆಮೇಲೆ ಅವಳನ್ನ ಅಂಗನವಾಡಿಗೆ ಯಾವಾಗಾದರೂ ಕಾಲ್ ಮಾಡಿ ಕೇಳ್ತಾರೆ ಕಳಿಸಿ ಅಂತ. ಅವಾಗ ಅಂಗನವಾಡಿಗೆ ಕಳಿಸಿದಾಗ ಅವಳು ಅಂಗನವಾಡಿಗೆ ಹೋಗ್ತಾಳೆ. ಅವಾಗ ನಾವು ಇದ್ದು ಮನೇಲಿ ಏನು ಮಾಡಬೇಕು? ಅದ್ರ ಬದಲು ಕೆಲ್ಸಕ್ಕೆ ಹೋಗ್ತಾಯಿದ್ರೆ ನಮಗಂತೂ ಒಂದು ಜಾಬು, ರೆಕಗ್ನೈಸೇಷನು, ನಮಗೊಂದು ಸ್ಯಾಲ್ರಿ, ನಮ್ಮ ಒಂದು ಲೈಫ್ ಸೆಟ್ಲ್ ಆಗುತ್ತೆ ಅಲ್ವಾ. ಸೊ ಜಾಬ್ಗೆ ಹೋಗ್ಬಾರ್ದು ಅಂತಾರೆ ಮನೆಯಲ್ಲಿ. ನನಗಂತೂ ರೇಗ್ ಹೋಗ್ಬಿಡುತ್ತೆ. ಏನು ತಪ್ಪಾಗುತ್ತೆ? ನಾವು ಈ ವಯಸ್ಸಲ್ಲಿ ಕೆಲಸ ಮಾಡ್ತೀರ, ಇನ್ಯಾವ ವಯಸ್ಸಲ್ಲಿ ಕೆಲಸ ಮಾಡೋದು? ಅವರೆಲ್ಲ ಕೆಲಸ ಮಾಡಿಕೊಂಡೇ ತಾನೆ, ಅವರು ಮನೆಯಲ್ಲಿ ಏನು ಇರಲಿಲ್ವಲ್ಲ. ಕೆಲಸ ಮಾಡೋ ಓದೋ ವಯಸ್ಸಲ್ಲಿ ಓದಬೇಕು, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು. ಸೊ
ಸೊ ಇವಾಗ ನನಗೆ ಆರಾಮಾಗಿ ನೆಮ್ಮದಿ ಇದೆ ಸ್ಕೂಲಲ್ಲಿ ಆ ಮಕ್ಕಳ ಜೊತೆ ಅವ್ರಿಗೆ ಪಾಠ ಹೇಳ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ಇರೋದಕ್ಕೆ ನಿಜವಾಗ್ಲೂ ನಂಗೆ ನೆಮ್ಮದಿ ಇದೆ. ನಿಜ ಮನೇಲಿ ಇದ್ದರೆ ನಂಗೆ ನೆಮ್ಮದಿನೇ ಇಲ್ಲ. ಏನೋ ಒಂದು ಈ ಥರ ಜಗಳ, ಏನೋ ಒಂದು ಬಾಧೆ, ಏನೋ ಒಂದು ಶುರು ಆಗುತ್ತೆ. ಅದ್ರ ಬದಲು ಮನೇಲಿತ್ತು ಅಂದರೆ ಆ್ಯಕ್ಟಿವ್ ಆಗಿರ್ತೀನಿ. ನಾನಂತೂ ಖುಷಿಯಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ನಾನು ಇವಾಗೇ ಯೋಚನೆ ಮಾಡ್ತಿದ್ದೀನಿ, ಯಾವಾಗಪ್ಪ ಇನ್ನು ಡೆಲಿವರಿಗೆ ಸ್ಕೂಲ್ ಹೋಗೋದು ಬಿಟ್ಬಿಟ್ರೆ ಮನೇಲಿ ಹೆಂಗಪ್ಪ ಇರೋದು ಅಂತ ಅನಿಸ್ಬಿಟ್ಟಿದೆ. ಅಂದರೆ ಮಗು ಇರುತ್ತೆ, ಮಗು ನೋಡ್ಕೊಂಡಿರಬೇಕು. ಆದರೂ ಕೂಡ ನನಗೆ ಹೆಂಗಪ್ಪ ನಾನು ಇವಾಗಿಂದನೇ ಮಿಸ್ ಆಗ್ತಾಯಿದ್ದೀನಿ ಸ್ಕೂಲ್ಗೆ ಹೋಗೋದನ್ನ. ಹಾಗೆ ಮೊದಲಂದರೆ ಏನು ಅವ್ರಿಗೆ ನಾನು ಏನು ಮಾಡಿದ್ರು ಇಷ್ಟ ಆಗಲ್ಲ. ನಾನು BEd ಕಟ್ಟಿದ್ದು ಇಷ್ಟ ಆಗಿಲ್ಲ, ನಾನು ಜಾಬ್ಗೆ ಹೋಗ್ತಿರೋದು ಇಷ್ಟ ಆಗಿಲ್ಲ, ನಾನು ಪ್ರೆಗ್ನೆಂಟ್ ಆಗಿದ್ದು ಇಷ್ಟ ಆಗಿಲ್ಲ, ನಾನು ಏನು ಮಾಡಿದ್ರು, ಏನು ತೊಗೊಂಡ್ರು, ಏನು ಮಾಡಿದ್ರು ಇಷ್ಟ ಆಗಲ್ಲ. ಪ್ರತಿಯೊಂದು ಈ ಥರನೇ ಎಲ್ಲದಕ್ಕೂ ಇಷ್ಟ ಆಗಲ್ಲ ಅಂತಂದರೆ ನನಗಂತೂ ಬಿಟ್ಬಿಟ್ಟಿದ್ದೀನಿ. ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಲೈಫು ನನಗೆ ಹೆಂಗೆ ಬೇಕೋ ನಂಗೆ ಇಷ್ಟ ಬಂದಂಗೆ ನಾನು ಬದುಕ್ತೀನಿ. ನಾನು ಫಸ್ಟ್ ಆಫ್ ಆಲ್ ಅವ್ರಿಗೂ ಇವ್ರಿಗೋಸ್ಕರ ಬದುಕಲ್ಲ, ಹಂಗೆ ಸಾಯೋದೂ ಇಲ್ಲ. ಅವ್ರನ್ನೂ ಇವ್ರನ್ನ ಮೆಚ್ಸೋಕ್ಕೋಸ್ಕರ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ ಅನ್ನೋಕ್ಕೋಸ್ಕರ ನಾನು ಬದಲಾಗಲ್ಲ. ನನಗೆ ಯಾವ್ದು ಕರೆಕ್ಟ್ ಅನಿಸುತ್ತೋ ಅದು ನಾನು ಮಾಡ್ತೀನಿ. ಸೊ ಇಷ್ಟು ದಿವಸ ನಿಜ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಂದು ನಾವೇ ನಷ್ಟ ಆಗೋಗಿದ್ದೇವೆ. ಇನ್ನೂ ಇವಾಗೂ ಕೂಡ ಹಂಗೆ ಇರಬೇಕಂದ್ರೆ ಆಗೋದೇ ಇಲ್ಲ. ನಾನು ಕೆಲ್ಸಕ್ಕೆ ಹೋಗಬಾರ್ದು ಅಂತಾರೆ. ನಾನು ಹೋಗ್ತೀನಿ, ನನ್ನ ಕೈಯಲ್ಲಿ ಆಗೋಷ್ಟು ದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮಾಡ್ತೀನಿ. ಅದಾದಮೇಲೆ ಅದೇ ಪ್ರೆಗ್ನೆಂಟಿ ಟೈಮಲ್ಲೂ ಅಷ್ಟೇ, ನೀನು ಓದೋಕ್ಕಾಗಲ್ಲ, ಪ್ರೆಗ್ನೆನ್ಸಿಯಲ್ಲಿ BEd ಕಟ್ಟಿದ್ದೀಯಾ, ಓದೋದು ಬಿಟ್ಟು ಇವೆಲ್ಲ ಏನಕ್ಕೆ ಬೇಕು ಅಂತೆಲ್ಲ ಹೇಳಿದ್ರು. ನಾನು ಮ್ಯಾನೇಜ್ ಮಾಡ್ತೀನಿ, ನನ್ನ ಮೇಲೆ ನಂಗೆ ನಂಬಿಕೆ ಇದೆ, ನಾನು ಮ್ಯಾನೇಜ್ ಮಾಡ್ತೀನಿ. ಇವಾಗ ನೋಡಿ, ಪ್ರೆಗ್ನೆಂಟ್ ಆಗಿದ್ದು ಜಾಬ್ಗೆ ಹೋಗ್ತಾಯಿದ್ದು ನಾನು BEdಲ್ಲಿ 83% ತೊಗೊಂಡಿದ್ದೀನಿ. ಸೊ ನಾನು ಮೇಂಟೈನ್ ಮಾಡ್ತೀನಿ. ನನ್ನ ಮೇಲೆ ತುಂಬ ನಂಬಿಕೆ ಇದೆ. ಸೊ ನಾನು ಅದ್ರ ತಕ್ಕಂತೆ ಹಾರ್ಡ್ ವರ್ಕು ಮಾಡ್ತೀನಿ, ಅದ್ರ ತಕ್ಕಂತೆ ಕಷ್ಟನೂ ಪಡ್ತೀನಿ. ಆಮೇಲೆ ನನ್ನ ಮೇಲೆ ನಾನು ನಂಬಿಕೆ ಇಟ್ಟು, ದೇವ್ರ ಮೇಲೂ ನಂಬಿಕೆ ಇಟ್ಟು ನಾನು ಓದಿದ್ದೀನಿ, ಮಾಡ್ತೀನಿ, ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ. ಇವಾಗ ನೆಕ್ಸ್ಟು ನನ್ನ ಮಗು ಆದಮೇಲೆ ಇನ್ನೂ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು ನನಗೆ. ಯಾಕಂತಂದರೆ ಸೆಕೆಂಡ್ ಸೆಮ್ಮು ಇನ್ನೂ ಒಂದು ಸ್ವಲ್ಪ ಟಫ್ ಇರುತ್ತೆ. ಮಗುನೂ ನೋಡ್ಕೊತಾ, ಎರಡು ಮಗುನೂ ನೋಡ್ಕೊತಾ, ಮನೇನೂ ನನ್ನ ಹೆಲ್ತು ಮ್ಯಾನೇಜ್ ಮಾಡ್ತಾ ಓದಬೇಕು, ಬರೀಬೇಕಂದ್ರೆ ಕಷ್ಟ ಆಗುತ್ತೆ. ಬಟ್ ಏನಂತಂದರೆ ಕಷ್ಟ ಅಂತ ಯಾಕೆ ಅಂದ್ಕೊಬೇಕು? ಕಷ್ಟ ಅಂತ ಅಂದ್ಕೊಂಡ್ರೆ ನಾನು ಪ್ರಯತ್ನ ಪಡೋಕ್ಕಾಗಲ್ಲ. ನಾನಂತೂ ಏನು ಟೆನ್ಷನ್ ತೊಗೊಳ್ಳಲ್ಲ. ನನ್ನ ಮೇಲಂತೂ ನಾನು 100% ನಂಬಿಕೆ ಇಟ್ಕೊಂಡು ನಾನು ಮಾಡೋಕ್ಕಾಗುತ್ತೆ, ನಾನು ಮಾಡ್ತೀನಿ. ನನ್ನ ಶಕ್ತಿ ಮೀರೋದಕ್ಕಿಂತ ಹೆಚ್ಚಾಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮಾಡ್ತೀನಿ. ಸೊ ಹಾಗೇನಿಲ್ಲ, ಕೆಲ್ಸಕ್ಕೆ ಮಾತ್ರ ಇವಾಗ ಅಂತೂ ಬಿಡ್ತಾ ಇಲ್ಲ, ನಾನೇನು ಕೆಲಸ ಬಿಡ್ತಾ ಇಲ್ಲ. ಸೊ ಕೆಲ್ಸಕ್ಕೆ ಹೋಗಬಾರ್ದು ಅಂತ ಎಷ್ಟು ಹೇಳಿದ್ರು, ನಾನು ಇನ್ನೊಂದು ನನ್ನ ಕೈಲಿ ಆದಷ್ಟು ದಿವಸ ನಾನು ಕೆಲಸ ಮಾಡ್ತೀನಿ, ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಒಂಥರ ಫೋರ್ಸು ಇದು ಮಾಡಿದ್ರೆ ಇಷ್ಟ ಆಗಲ್ಲ. ನನಗೆ ಯಾರೂ ಫೋರ್ಸ್ ಮಾಡಬಾರ್ದು, ನಂಗೆ ಇಷ್ಟ ಬಂದಂಗೆ ಇರೋಕ್ಕೆ ಬಿಟ್ಬಿಡ್ಬೇಕು. ಸೊ ನನಗೆ ಇಷ್ಟಪಟ್ಟು ನಾನು ಕಷ್ಟಪಟ್ಟು ನನ್ನ ಲೈಫಲ್ಲಿ ಒಂಚೂರು ಮುಂದಕ್ಕೆ ಬರಬೇಕು, ಏನಾದರೂ ಸಾಧಿಸಬೇಕು, ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಹೋಗ್ತಾಯಿದ್ದೀನಿ. ಹೋಪ್ ಎಲ್ಲರೂ ಅರ್ಥ ಮಾಡ್ಕೊತಾರೆ ಅದನ್ನು ಅಂತ ಅನಿಸುತ್ತೆ. ಬಟ್ ನಾನಂತೂ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಚೆನ್ನಾಗಿ ಓದಬೇಕು, ಒಳ್ಳೆ ಜಾಬ್ ತೊಗೊಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿ ಸೇವಿಂಗ್ಸ್ ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ಮಕ್ಳಿಗೆ ಮುಂದೆ ಒಳ್ಳೆ ಭವಿಷ್ಯ ಕೊಡಬೇಕು, ಅವ್ರನ್ನೂ ಚೆನ್ನಾಗಿ ಓದಿಸ್ಬೇಕು ಅಂತಂದ್ಬಿಟ್ಟು ತುಂಬಾ ಥಿಂಕಿಂಗ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ತುಂಬ ಕಷ್ಟನೇ ಪಡ್ತಾಯಿದ್ದೀನಿ. ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾಯಿಲ್ಲ ಅಂದರೂ ನಾನೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಹೋಗ್ತಾಯಿದ್ದೀನಿ. ಸೊ ಯಾರೇ ಏನೇ ಅನ್ನಲಿ, ಏನೇ ಅಂದ್ಕೊಂಡ್ಲಿ, ಏನೇ ಬೇಜಾರಾಗಲಿ, ಕೋಪ ಮಾಡ್ಕೊಳ್ಳಿ, ಏನೇ ಮಾಡ್ಕೊಂಡ್ಲಿ, ಸೊ ನಾನು ಜಾಬ್ಗೆ ಹೋಗಬೇಕು ಅಂತ ಇವಾಗ ಅಂದ್ಕೊತಾ ಇದ್ದೀನಿ. ನಾನು ಜಾಬ್ಗೆ ಹೋಗ್ತೀನಿ ಇನ್ನೊಂದು ಸ್ವಲ್ಪ ತಿಂಗಳು, ಆಮೇಲೆ ನನಗೂ ಹೋಗೋಕ್ಕಾಗಲ್ಲ, ಆವಾಗ ಮನೇಲೇ ಇರಬೇಕು, ಅವಾಗ ಮನೇಲೇ ಇರ್ತೀನಿ. ಸೊ ನನಗಂತೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ. ಅಂದರೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಪರವಾಗಿಲ್ಲ, ಓಕೆ. ಅಲ್ಲೇನೇ ಇರಲಿ, ಸ್ಕೂಲ್ ಮಕ್ಕಳು ನನಗೆ ತುಂಬ ಇಷ್ಟ ಆದರು. ಸೊ ಅವ್ರ ಜೊತೆ ಚೆನ್ನಾಗಿದೆ ನನ್ನ ಎಕ್ಸ್ಪೀರಿಯೆನ್ಸು, ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ನಾನು ಮಿಸ್ ಮಾಡ್ಕೊತೀನಿ ಇಷ್ಟು ಬೇಗ ಇದ್ಬಿಡೋಕ್ಕೆ. ಸೊ BEdಗೂ ಅಷ್ಟೇ ನಾನು ಇವಾಗಿಂದನೇ ಚೆನ್ನಾಗಿ ಓದ್ಕೊತಾ ಇದ್ದೀನಿ, ನೋಟ್ಸ್ ಮಾಡ್ತಾಯಿದ್ದೀನಿ, ಕಷ್ಟಪಡ್ತಾಯಿದ್ದೀನಿ. ಇನ್ನು ಅಸೈನ್ಮೆಂಟ್ಸ್ ಎಲ್ಲ ಕೊಡ್ತಾರೆ, ಜಾಸ್ತಿ ಬರೆಯೋದಿರುತ್ತೆ, ಜಾಸ್ತಿ ವರ್ಕ್ ಇರುತ್ತೆ, ಜಾಸ್ತಿ ಎಫರ್ಟ್ ಹಾಕೋದಿರುತ್ತೆ, ಫುಲ್ಲು ಬ್ಯುಸಿ ಆಗಿಬಿಟ್ಟಿರ್ತೀನಿ. ಆದರೂ ಕೂಡ ನಾನು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಮೇಂಟೈನ್ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್ ನನ್ನ ಮೈಂಡ್ಗೆ ನನಗೆ ಆಗಲ್ಲ ಅನ್ನೋದು ಮಾತ್ರ ನನ್ನ ಮೈಂಡಿಗೆ ಹಾಕ್ಕೊಳ್ಳಲ್ಲ, ನನ್ನ ಕೈಲಿ ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಮಾಡ್ತೀನಿ. ಸೊ ಇದು ಫ್ರೆಂಡ್ಸ್, ನಾನು ಹೇಳೋದೇನಂತಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಒಂದು ಧೈರ್ಯ ಇರಬೇಕು. ಧೈರ್ಯ, ನಂಬಿಕೆ, ವಿಶ್ವಾಸ ಮತ್ತು ನಿಯತ್ತಾಗಿರಬೇಕು.
ನಿಜ ಆಯ್ತು. ಇಷ್ಟಿದ್ರೆ ನಾವು ನಮ್ಮ ಲೈಫಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳ್ತೀನಿ. ಸೊ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್. ಒಂದೇ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇವಾಗಲೂ ಎಂಡ್ ಮಾಡ್ತಾ ಇಲ್ಲ. ಫ್ರೆಂಡ್ಸ್, ಬಿಸಿ ಬಿಸಿ ಜೋಳ ಈ ಚಳಿಗೆ ತುಂಬ ಚೆನ್ನಾಗಿದೆ. ಉಪ್ಪು ಖಾರ ನಿಂಬೆಹಣ್ಣು ಅಂದ್ಕೊಂಡು ತಿಂತಾಯಿದ್ದೀವಿ. ಸೊ ನನ್ನ ಮಗಳಿಗೆ ಬೇಕಾ ನಿಂಗೆ? ಅವಳಿಗೂ ಬೇಕಂತೆ. ಸೊ ನಿಂಗೆ ಹಾಕ್ಕೊಡ್ತೀನಿ ನಡಿ. ಇವತ್ತು ಪಾಲಕ್ ಸೊಪ್ಪಿತ್ತು. ಸೊ ಬೇಳೆ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಅವೆಲ್ಲ ಬೇಯಿಸ್ಕೊಂಡು ಈಗ ಪಾಲಕ್ ಸೊಪ್ಪು ಸಾಂಬಾರು ಮಾಡ್ಕೊತಾ ಇದ್ದೀನಿ. ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಈಗ ರುಬ್ಕೊಂಡೆ. ಸೊ ಇವಾಗ ಮಸಾಲೆ ಹಾಕ್ಕೊಂಡು ಅನ್ನನೂ ಮಾಡಿಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ಹೆಂಚಿಗೆ ಇಟ್ಟಿದ್ದೀನಿ ದೋಸೆಗೆ. ನೈಟು ಊಟಕ್ಕೆ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಪಾಲಕ್ ಸೊಪ್ಪು ಸಾಂಬಾರು ರೆಡಿ ಆಗ್ತಾ ಇದೆ. ಹಾಗೆ ಬೆಳಗ್ಗೆ ಮಾಡಿರೋ ದೋಸೆ ಇಟ್ಟಿದೆ. ಸೊ ನಾನು ದೋಸೆ ತಿಂತೀನಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಕೂಡ ದೋಸೆನೇ. ರೈಸ್ ತಿಂತಾ ಇಲ್ಲ ನಾನು. ಸೊ ಇನ್ಸುಲಿನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಇನ್ಸುಲಿನ್ ಹಾಕ್ಕೊತಾ ಇದ್ದೀನಿ. 2 ಡೇಸಿಂದ ಇನ್ಸುಲಿನ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಯಾವುದು ಲಾಗ್ ಮಾಡೋಕ್ಕೂ ಆಗಲಿಲ್ಲ. ಸೊ ಯಾಕೆ ಶುಗರ್ ಲೆವೆಲ್ ಕಂಟ್ರೋಲ್ ಬರಲಿಲ್ವಾ ಅಂತ ಕೇಳಿದ್ರೆ, ಕಂಟ್ರೋಲ್ ಬರ್ತಾಯಿತ್ತು. ಬೆಳಗೊತ್ತು ಕರೆಕ್ಟಾಗಿ ಬರ್ತಾಯಿತ್ತು. ಊಟ ಆದಮೇಲೆ ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು ಶುಗರ್ ಲೆವೆಲು. ಈ ಥರ ವೇರಿಯಸ್ ಆಗ್ತದೆ. ಇದಕ್ಕೆ ಡಾಕ್ಟರ್ ತೊಗೊಂಬಿಡಿ ಅಂತಂದರು ಇನ್ಸುಲಿನು. ನಾನು ಕೂಡ ಬೇಬಿಗೆ ರಿಸ್ಕ್ ಆಗ್ತದೆ ಯಾಕೆ ಅಂತ ಅಂದ್ಬಿಟ್ಟು ಪ್ರೆಗ್ನೆನ್ಸಿಯಲ್ಲಿ ಕೇರ್ಫುಲ್ ಆಗಿರಬೇಕು. ಸೊ ಅದಕ್ಕೆ ನಾನು ಇನ್ಸುಲಿನ್ ತೊಗೊತಾ ಇದ್ದೀನಿ. 5 ಯೂನಿಟ್ ತೊಗೊತಾ ಇದ್ದೀನಿ ದಿನ ಬೆಳಿಗ್ಗೆ ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ ಇನ್ಸುಲಿನ್ ತೊಗೊಂಡು ಆಮೇಲೆ ಮತ್ತೆ ಊಟ ಎಲ್ಲ ಆದಮೇಲೆ ಮತ್ತೆ ಶುಗರ್ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ಸೊ ಇನ್ಸುಲಿನು, ಶುಗರ್ ಟ್ಯಾಬ್ಲೆಟ್ ಎರಡೂ ತೊಗೊತಾ ಇದ್ದೀನಿ. ಕಂಟ್ರೋಲ್ ಬಂತು ಅಂದರೆ ಶುಗರ್ ಟ್ಯಾಬ್ಲೆಟು ಬೇಡ ಅಂತಾರೆ, ಆಮೇಲೆ ಇನ್ಸುಲಿನ್ ಕಮ್ಮಿ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಘಾಟಿದೆ. ಸೊ ನಾನಂತೂ ರೈಸೇ ಬಿಟ್ಬಿಟ್ಟಿದ್ದೀನಿ. ನೋಡೋಣ, ಆದರೂ ಒಂಚೂರು ತಿನ್ನೋಣ ಅಂದ್ಕೊಂಡಿದ್ದೀನಿ ರೈಸ್. ನೋಡೋಣ, ಡಿಪೆಂಡೆಡು. ಸೊ ಸಾಯಂಕಾಲ ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅದನ್ನು ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಊಟ ಆದಮೇಲೆ ಸಿಗ್ತೀನಿ. ಸೊ ಇವಾಗ ತಾನೇ ಇನ್ಸುಲಿನ್ ಹಾಕ್ಕೊಂಡೆ. ಸೊ ಈಗ ನಾನು ದೋಸೆ ಮಾಡ್ಕೊತಾ ಇದ್ದೀನಿ. ಸೊ 1-2 ದೋಸೆ ತಿನ್ನಬೇಕು. ನಾವು ಸ್ವಲ್ಪ ಊಟ ಲಿಮಿಟಲ್ಲೇ ತಿನ್ನಬೇಕು. ಸೊ ದೋಸೆ ತಿಂದು ಮಾತ್ರೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಓದ್ಕೊಂಡು ಆಮೇಲೆ 11 ಗಂಟೆಗೆ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.